ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಬಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಸಾಮಾನ್ಯರಿಗೆ ಅತಿ ದೊಡ್ಡ ಚಿಂತೆ ಇದೆ. ಇದರ ಮಧ್ಯದಲ್ಲಿ ಅತಿ ದೊಡ್ಡ ಚಿಂತೆ ಸಾರ್ವಜನಿಕರಿಗೆ ಇರೋದೇನು ಗೊತ್ತಾ? ಪೆಟ್ರೋಲ್ ಡೀಸೆಲ್ ದರ ಮತ್ತೆ ಹೈಕ್ ಆಯ್ತಲ್ಲಪ್ಪ, ಹೆಂಗೆ ಜೀವನ ಮಾಡೋದು ಅಂತ. ಜಸ್ಟ್ 4-5 ದಿನದ ಅಂತರದಲ್ಲಿ ಈ ಹಿಂದೆ ₹3 ಹೆಚ್ಚಳ ಆಗಿತ್ತು ಪೆಟ್ರೋಲ್ ಡೀಸೆಲ್ ದರ. ಬಟ್ ಈಗ ಅಗೇನ್ 90 ಪೈಸೆ ಹೆಚ್ಚಳ ಆಗಿದೆ ಅಂತೆ ಪೆಟ್ರೋಲ್ ಡೀಸೆಲ್ ರೇಟ್. ಬೆಳ್ಳಂಬೆಳಗ್ಗೆ ವಾಹನ ಸವಾರಿಗೆ ಬಿಗ್ ಶಾಕ್ ಎದುರಾಗಿದೆ. ಬೆಳ್ಳಂಬೆಳಗ್ಗೆ ವಾಹನ ಸವಾರರಿಗೆ ಬಿಗ್ ಶಾಕ್ ಎದುರಾಗಿದೆ. ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಮತ್ತೆ ಬೆಲೆ ಏರಿಕೆಯ ಬಾಂಬ್. ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಮತ್ತೆ ಏರಿಕೆ, 90 ಪೈಸೆ ಹೆಚ್ಚಳ. ಪೆಟ್ರೋಲ್ ಡೀಸೆಲ್ ದರದಲ್ಲಿ 90 ಪೈಸೆ ಹೆಚ್ಚಳ ಆಗಿದೆ. ಈ ಹಿಂದೆ ₹3, ಅಲ್ಲಿಗೆ ಹೆಚ್ಚು ಕಡಿಮೆ ₹4 ಅನ್ಕೊಳ್ಳಿ. 4 ದಿನದಲ್ಲಿ 2ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ. ಕಳೆದ ವಾರವಷ್ಟೇ ಪೆಟ್ರೋಲ್ ಬೆಲೆಯಲ್ಲಿ ₹3 ಹೆಚ್ಚಳ ಆಗಿತ್ತು. ಇವತ್ತಿಗೆ ಮತ್ತೆ 90 ಪೈಸೆ ಅಂದ್ರೆ ಅಲ್ಲಿಗೆ ₹4 ಕೊಡಬೇಕು ಹೆಚ್ಚುವರಿಯಾಗಿ. ಸಾರ್ವಜನಿಕರ ಜೇಬಿಗೆ ಮತ್ತಷ್ಟು ಕತ್ತರಿ ಬೀಳಲಿದೆ. ಬೆಂಗಳೂರಲ್ಲಿ ಪೆಟ್ರೋಲ್ ದರ ಇವತ್ತು 1 ಲೀಟರ್ ಪೆಟ್ರೋಲ್ ಹಾಕಿಸ್ಕೊಳ್ತೀರಿ ಅಂದ್ರೆ ₹107 11 ಪೈಸೆ ಕೊಡಬೇಕು. ಅದೇ ರೀತಿ ಡೀಸೆಲ್ ಹಾಕಿಸ್ಕೊಳ್ತೀರಿ ಅಂತ ಹೋದ್ರೆ ₹95 ಕೊಡಬೇಕಂತೆ. ಹಿಂಗಿದೆ ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಳ್ಬೇಕು ಅಂದ್ರೆ ರೇಟ್. ಇವತ್ತಿನ ದರ ಎಷ್ಟಿದೆ ಬೆಂಗಳೂರಿನಲ್ಲಿ ಅನ್ನೋದನ್ನ ನೋಡ್ತಾ ಇದ್ದೀರಿ. ಪೆಟ್ರೋಲ್ ದರ ಹಳೆಯ ರೇಟ್ ಅನ್ನ ಗಮನಿಸಿದ್ರೆ ₹106 ಇತ್ತು. ಬಟ್ ಈಗ ₹107 ಕೊಡಬೇಕು. ₹94 ಡೀಸೆಲ್ ದರ ಇತ್ತು. ಬಟ್ ಇವತ್ತು ಮತ್ತೆ ₹96 ಏನೋ ಕೊಟ್ಟು ನೀವು ₹95 ಕೊಟ್ಟೇನೋ ನೀವು ಡೀಸೆಲ್ ಹಾಕಿಸ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹೈದರಾಬಾದ್ನಲ್ಲಿ ಯಾವಾಗ ಪೆಟ್ರೋಲ್ ಡೀಸೆಲ್ನ ಮಿತವಾಗಿ ಬಳಕೆ ಮಾಡಿ ಅಂತ ಹೇಳಿದ್ರು ಆಗಲೇ ಗೊತ್ತಿತ್ತು ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗುತ್ತೆ ಅಂತ. ಸೊ ಅದರಂತೆ ಅವರು ಹೇಳಿದ ತಕ್ಷಣ ₹3 ಹೆಚ್ಚಳ ಆಗಿತ್ತು. ಮತ್ತೆ 4 ದಿನ ಕಳೀತಾ ಇದ್ದಂತೆ ಮತ್ತೆ 90 ಪೈಸೆ ಹೆಚ್ಚಳ ಆಗಿದೆ ಪೆಟ್ರೋಲ್ ಡೀಸೆಲ್ ದರದಲ್ಲಿ. ಇವತ್ತು ಬೆಳಗ್ಗೆ ಎದ್ದು ನಿಮ್ಮ ಸ್ವಂತ ವಾಹನದಲ್ಲಿ ನಾವು ಆಫೀಸ್ಗೆ ಹೋಗಬೇಕು, ಕೆಲಸದ ನಿಮಿತ್ತ ಎಲ್ಗೋ ಹೋಗ್ತಾ ಇದ್ದೀವಿ, ಪೆಟ್ರೋಲ್ ಬೇಕು, ಡೀಸೆಲ್ ಬೇಕು ಅಂತ ಪೆಟ್ರೋಲ್ ಬಂಕ್ಗಳಿಗೆ ಹೋದರೆ ಇರುವ ದರಕ್ಕಿಂತ ಮತ್ತೆ ಹೆಚ್ಚುವರಿಯಾಗಿ 90 ಪೈಸೆ ಕೊಡಲೇಬೇಕು. ಅಟ್ಲೀಸ್ಟ್ ಈಗ ಇರುವ ದರ ಆಸ್ ಇಟ್ ಈಸ್ ಹಂಗೆ ಇಂಪ್ಲಿಮೆಂಟ್ ಆಗಿದ್ರೆ ಓಕೆ. ಇನ್ನೊಂದಷ್ಟು ಕಡೆ ಪರಿಸ್ಥಿತಿಯ ಲಾಭ ಪಡ್ಕೊಳ್ಳೋಣ ಅಂತ ಪೆಟ್ರೋಲ್ ಬಂಕ್ ಮಾಲೀಕರು ಹೆಚ್ಚುವರಿ ದುಡ್ಡನ್ನ ಕೂಡ ವಸೂಲಿ ಮಾಡಿಬಿಡ್ತಾರೆ ಜನಸಾಮಾನ್ಯರಿಂದ. ಹಂಗಾಗಬಾರ್ದು ಅಂತ. ಸೊ ಹಾಗಾಗಿ ಕೇಂದ್ರ ಮತ್ತು ರಾಜ್ಯಗಳ ಸರ್ಕಾರಗಳ ಜವಾಬ್ದಾರಿ ಕೂಡ ಇದರಲ್ಲಿ ಇದೆ. ಜನಸಾಮಾನ್ಯರಿಗೆ ಹೊರೆ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ. ಈಗ ದೇಶಕ್ಕೆ ಸಂಕಷ್ಟ ಬಂದ್ರೆ, ಆರ್ಥಿಕ ವ್ಯವಸ್ಥೆ ಹೊಡ್ತಾ ಬಿದ್ರೆ ನಾವು ಜೊತೆ ನಿಲ್ತೀವಿ ಅಂತ ಹೇಳಬಹುದು ಜನ. ಬಟ್ ಜನಕ್ಕೆ ಬರೆ ಮೇಲೆ ಬರೆ ಹೇಳಿದ್ರೆ ಸಹಿಸ್ಕೊಳ್ಳೋ ಶಕ್ತಿ ಇರಲ್ಲ. ಕಾರಣ ಬರೋ ಆದಾಯ, ಖರ್ಚು ವೆಚ್ಚ ನಿಭಾಯಿಸೋದು, ಜೀವನ ನಡೆಸೋದು ಕಷ್ಟ ಆಗಿ ಹೋಗುತ್ತೆ ಅಂತ ಜನಸಾಮಾನ್ಯರ ಪರಿಸ್ಥಿತಿ ಇರೋದು. ಹಾಗಾಗಿ ಈಗ ಕೇಂದ್ರ ಹೇಳಿದ ತಕ್ಷಣ ರಾಜ್ಯ ಸರ್ಕಾರನ ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ಇಂಪ್ಲಿಮೆಂಟ್ ಆಸ್ ಇಟ್ ಈಸ್ ಹಾಕಿದೆಯಾ, ಹೆಚ್ಚುವರಿಯಾಗಿ ಪಡೆದುಕೊಳ್ತಿದ್ದಾರಾ, ಪರಿಸ್ಥಿತಿಯ ಲಾಭ ಪಡೆದುಕೊಳ್ತಿದ್ದಾರಾ, ಕೃತಕ ಅಭಾವ ಸೃಷ್ಟಿ ಆಗ್ತಾ ಇದೆಯಾ ಕೆಲವೊಂದು ಕಡೆ, ಇದೆಲ್ಲವನ್ನು ಕೂಡ ಮಾನಿಟರ್ ಮಾಡಬೇಕಾಗತ್ತೆ. ಸರ್ಕಾರಗಳ ಜವಾಬ್ದಾರಿ ಕೂಡ ಹೆಚ್ಚು ಇರುತ್ತೆ. ಬಟ್ ಅದನ್ನು ಎಷ್ಟು ಅಚ್ಚುಕಟ್ಟಾಗಿ ಸರ್ಕಾರಗಳು ನಿಭಾಯಿಸುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ.